ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೀ ಟೈಮ್ ಸ್ನ್ಯಾಕ್ಸ್ ಕೆಲವೊಂದ್ಸಲ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಖಾರವಾಗಿದ್ರೆ ಇಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಸ್ಪೈಸಿಯಾಗಿರುತ್ತೆ, ಬಾಯಿಗೆ ಒಂಥರ ಚಟ್ಪಟ ಇರಬೇಕು. ಸೊ ಹಾಗಾಗಿ ನಾನೇನು ನೋಡಿ ಈ ರೀತಿ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಇದು ತಿಂಗಳುಗಟ್ಟಲೆ ಯೂಸ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇವತ್ತು ನಾನು ಖಾರ ಬೂಂದಿ ತುಂಬ ಸುಲಭವಾಗಿ ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಇದು ನೋಡಿ ಇಷ್ಟೆಲ್ಲ ಆಗುತ್ತೆ. ನಾವು ಹೊರಗಡೆಯಿಂದ ತಂದರೆ ತುಂಬ ಹೈಜಿನಿಕ್ಕು ಇರಲ್ಲ ಮತ್ತು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನಗಂತೂ. ಹಾಗಾಗಿ ನಾನು ಈ ರೀತಿ ಮಾಡಿಬಿಟ್ಟು ನಾನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ತಿಂಗಳುಗಟ್ಟಲೆ ಯೂಸ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಖಾರ ಬೂಂದಿ ಅಂದಮೇಲೆ ಬೂಂದಿ ಮಾಡಲಿಕ್ಕೆ ಕಡಲೆ ಹಿಟ್ಟು ಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಇಷ್ಟೇ ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಬೂಂದಿನ ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಕೆಲವೊಂದು ಹಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಿಡಿಸುತ್ತೆ, ಕೆಲವೊಂದು ಕಡಿಮೆ. ಹಾಗಾಗಿ ನೋಡ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಮೊದಲು ಸ್ವಲ್ಪ ನೀರು ಕಡಿಮೆನೇ ಹಾಕಿಸ್ಕೊಂಡು, ಅಂದರೆ ಕಡಿಮೆ ನೀರು ಹಾಕಿಬಿಟ್ಟು ಈ ರೀತಿಯಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತಾ ಇದ್ರೆ ಗಂಟಾಗಲ್ಲ. ಸೊ ಯಾವುದೇ ಗಂಟು ಇಲ್ಲದೆ ರೀತಿಯಲ್ಲಿ ಇದನ್ನು ಕಲಿಸ್ಕೋಬೇಕು. ಆವಾಗ ಬೂಂದಿ ಬೇಗನೆ ಬೀಳುತ್ತೆ. ಫಾಸ್ಟಾಗಿ ನಾವು ಮಾಡ್ಕೋಬೋದು. ಈಗ ನಾನು ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ನಾವು ಬಿಸಿ ಮಾಡ್ಕೋಬೇಕು. ಇಲ್ಲಿ 1 ಪಿಂಚಷ್ಟು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ಕೋಬೇಕು. ಹಾಗೆ ಸ್ಮಾಲ್ ಸ್ಪೂನಲ್ಲಿ 1 ಸ್ಪೂನಷ್ಟು ಎಣ್ಣೆ, ಬಿಸಿ ಎಣ್ಣೆ ಮಾಡ್ಲಿಕ್ಕೆ ಇಟ್ಟಿದ್ನಲ್ಲ, ಸ್ವಲ್ಪ ಬೆಚ್ಚಗಿದೆ ಎಣ್ಣೆ. ಸೊ ಆ ಎಣ್ಣೆನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಒನ್ ಟೈಮ್ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈಗ ಇಲ್ಲಿ ಬೂಂದಿ ಮಾಡಲಿಕ್ಕೆ ಈ ಥರ ಸಿಗುತ್ತೆ ಪಾತ್ರೆ ಅಂಗಡಿಯಲ್ಲಿ. ಈ ಥರ ನಾನು, ಅಂದರೆ ಇದು ಬೇಗ ಆಗುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತಲ್ವ. ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಧಾನದಲ್ಲಿ ನಿಮ್ಗೆ ತೋರಿಸ್ತೀನಿ, ಮನೆಯಲ್ಲೇ ಇದು ಇರಲ್ಲ ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅಂತ. ಸೊ ಇಲ್ಲಿ ನೋಡಿ, ಇದರಲ್ಲಿ ನಾನು ಕಲಸಿರೋಂಥ ಹಿಟ್ಟನ್ನು ಹಾಕ್ಕೊಂಡು ಜಸ್ಟ್ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಮೊದಲು ಎಣ್ಣೆ ಬಿಸಿ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೆಲ್ಲ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೋಡಿ ನಾನು ಹಾಕ್ತಾ ಇದ್ದೀನಿ ನೋಡಿ. ಇದೇ ರೀತಿಯಾಗಿ ಹಾಕ್ಕೋಬೇಕು. ಫಸ್ಟ್ 1 ಸ್ಪೂನ್ ಹಾಕ್ಕೊಂಡು ಎಲ್ಲ ಬೂಂದಿ ಬಿದ್ಮೇಲೆ ಮತ್ತೆ ಎಣ್ಣೆ ಹಾಕಬೇಕು. ಎಣ್ಣೆ ಜಾಸ್ತಿ ಇದೆ ಮತ್ತೆ ಹಾಕಬೇಕು ಹಿಟ್ಟಂದ್ರೆ ಮತ್ತೆ ಹಾಕಿಬಿಟ್ಟು ಜಸ್ಟ್ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿಯಾಗಿ ಬೂಂದಿನ ಫ್ರೈ ಮಾಡಿಬಿಟ್ಟು ತೆಗೆದು ಇಟ್ಕೋಬೇಕು. ನೋಡಿ ಸೇಮ್ ಅದೇ ರೀತಿಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಬೂಂದಿ ಬೀಳ್ತಾ ಇದೆ, ಯಾಕಂದರೆ ಹಿಟ್ಟು ಕರೆಕ್ಟಾಗಿ ಕಲಿಸ್ಕೋಬೇಕು. ಸೊ ಹಾಗಾಗಿ ಇದೇ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಟೆನ್ಷನ್ ಫ್ರೀಯಾಗಿ ಮಾಡ್ಕೋಬೋದು. ಹಿಟ್ಟು ಕಲಸುವಾಗ ಗಂಟು ಇರಬಾರ್ದು. ಸೊ ಗಂಟಿದ್ರೆ ಅದೇನಾಗುತ್ತೆ, ಬೂಂದಿ ಬೇಗ ಬೀಳಲ್ಲ. ಸೊ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬೂಂದಿ ಬಂದಿದೆ ಫ್ರೆಂಡ್ಸ್. ಇದು ಹೇಗಂದರೆ ಮಾಡ್ತಾ ಇದ್ರೆ ಇನ್ನೂ ಮಾಡಬೇಕು ಅಂತಲೇ ಖುಷಿ ಆಗುತ್ತೆ, ಬೇಜಾರೇ ಬರಲ್ಲ. ಸೊ ಹಾಗಾಗಿ ಮೇನ್ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೋಡಿ ಬೂಂದಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು. ಇಲ್ಲಿ ನಾನು ಹೇಳಿದೆ ನಿಮಗೆ, ಅದು ಇಲ್ಲ ಅಂದರೆ ನಾವು ಈ ರೀತಿ ಮನೆಯಲ್ಲಿ ಫ್ರೈ ಮಾಡೋದು ಈ ಸ್ಪೂನ್ ಇರುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಕೋಬೋದು. ಸೊ ಟೆನ್ಷನ್ ಫ್ರೀಯಾಗಿ ನೀವು ಮಾಡ್ಕೋಬೋದು. ನೋಡಿದ್ರಲ್ಲ ಬೂಂದಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಇದೇ ರೀತಿ ಎಲ್ಲ ಮಾಡಿಕೊಂಡು ನೋಡಿ ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಈಗ ಈ ಥರ ಸ್ಪೂನು ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಅದೆಲ್ಲ ಜಾಸ್ತಿ ಹಾಗೆ ಹಾಕ್ತಾ ಇದ್ರೆ ಏನಾಗುತ್ತೆ, ಅಲ್ಲಿ ಬೇಗ ಬೂಂದಿ ಬೀಳಲ್ಲ. ಸೊ ಇದೇ ರೀತಿ ಕ್ಲೀನ್ ಮಾಡ್ಕೊಂಡು ನಾನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಶೇಂಗಾನ ಹಾಕ್ಕೊಂಡಿದ್ದೀನಿ. ಲೋ ಮೀಡಿಯಮ್ ಫ್ಲೇಮಲ್ಲಿ ಶೇಂಗಾ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಬೂಂದಿ ಜೊತೆ ಶೇಂಗಾ ಈ ಥರ ಮಧ್ಯೆ ತಿಂತಾ ಇದ್ದರೆ ಕ್ರಿಸ್ಪಿಗೆ ಎಷ್ಟು ಚೆನ್ನಾಗಿ ರುಚಿ ಇರುತ್ತೆ ಗೊತ್ತಾ. ಹಾಗೆ ಇನ್ನೊಂದು ಅರ್ಧ ಕಪ್ಪಷ್ಟು ಪುಟಾಣಿ. ಸೊ ಪುಟಾಣಿ ಅಂತೂ ಮೊದಲೇ ಫ್ರೈ ಆಗಿರುತ್ತೆ, ಅದು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತ ಏನಿರಲ್ಲ. ಸೊ ಜಸ್ಟ್ ಒಂದು 30 ಸೆಕೆಂಡ್ ಅದನ್ನು ಹಾಕಿ ತೆಗೆದುಬಿಡಿ ಈ ಥರ. ನಂತರ ಕರಿಬೇವು ಸೊಪ್ಪು ಕೂಡ ಕ್ರಿಸ್ಪಿ ಆಗೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು. ಆ ಕರಿಬೇವು ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿ ಘಮ ಅಂತ ಇರುತ್ತೆ. ಬೆಳ್ಳುಳ್ಳಿ ತಿನ್ನೋರು ಹಾಕ್ಕೊಳ್ಳಿ, ತಿನ್ನಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಲೈಟಾಗಿ ಅಥವಾ ಹಾಗೆ ಕೂಡ ಹಾಕ್ಕೋಬೋದು ನೋಡಿ. ಈಗ ಇದನ್ನೆಲ್ಲ ನಾನು ಫ್ರೈ ಮಾಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಈ ಬೂಂದಿಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ, ಅಚ್ಚ ಖಾರದ ಪುಡಿ 2 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಆಮ್ಚೂರ್ ಪೌಡರ್ 1 ಟೀ ಸ್ಪೂನಷ್ಟು, ಮತ್ತು ಇದು ಹಿಂಗೆ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಈಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಒಣ ದ್ರಾಕ್ಷಿ 1 ಮುಷ್ಟಿಯಷ್ಟು, ಹಾಗೆ 1 ಮುಷ್ಟಿಯಷ್ಟು ಗೋಡಂಬಿ, ಅಥವಾ ಜಾಸ್ತಿ ಕೂಡ ಹಾಕೋಬೋದು. ಅಥವಾ ಇಲ್ಲ ಮನೆಯಲ್ಲಿ ಅಂದರೆ ಕೆಲವೊಂದ್ಸಲ ಸ್ಕಿಪ್ ಕೂಡ ಮಾಡ್ಬೋದು. ಇದ್ರೆ ಏನಾಗುತ್ತೆ, ತಿನ್ನುವಾಗ ಮಧ್ಯದಲ್ಲಿ ಒಂಥರ ಆ ದ್ರಾಕ್ಷಿ ಸ್ವೀಟು
ಒಂಥರ ಖಾರ ಖಾರ ಹುಳಿ ಹುಳಿ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಆಮ್ಚೂರು ಪೌಡ್ರ್ ಹಾಕಿದ್ದೀವಿ, ತುಂಬ ಚೆನ್ನಾಗಿ ರುಚಿ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಳ್ಳಿ. ತುಂಬ ಬೇಕ್ರಿಯಲ್ಲೂ ಕೂಡ ಸಿಗಲ್ಲ ನಿಮಗೆ, ಅಷ್ಟೊಂದು ರುಚಿಯಾಗಿರುತ್ತೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನೋಡಿ, ಈಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಹಾಗಾಗಿ ಟೆನ್ಷನ್ ಫ್ರೀ ಇಲ್ಲದೆ ಹೆಲ್ದಿಯಾಗಿ ಮನೆಯಲ್ಲೇ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತ ಹೇಳಿದರೆ ಈ ರೀತಿ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ತಿಂಗಳುಗಟ್ಟಲೆ ಯೂಸ್ ಮಾಡ್ಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.